ಹತ್ತು ನಿಮಿಷ ಬಸ್ ನಿಲ್ಲಿಸ್ತೀವಿ.
ಪ್ರಾರ್ಥನೆಯನ್ನು ನಾವು ನಿನ್ನ ಹೆಸರಿನಲ್ಲಿ ಪ್ರಾರಂಭಿಸ್ತೇವೆ. ತಂದೆ, ಮಗ, ಪವಿತ್ರಾತ್ಮನ ಹೆಸರಿನಲ್ಲಿ ಈ ಒಂದು ಕೂಟವನ್ನು ನಾವು ಪ್ರಾರಂಭಿಸುವಾಗ ನಿನ್ನ ಪ್ರಸನ್ನತೆ ಆಲದೊಳಗೆ ಬರಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಿನ್ನನ್ನು ಸ್ತುತಿಸುವಂತೆ, ಕೊಂಡಾಡುವಂತೆ, ಆರಾಧಿಸುವ ಹಾಗೆಯೂ ವಿಶೇಷವಾಗಿ ನಿನ್ನ ಜೀವವುಳ್ಳ ವಾಕ್ಯವನ್ನು ಕೇಳಲಿಕ್ಕಾಗುವಂತೆ ಸಹಾಯ ಮಾಡು. ಬಂದಂಥ ಎಲ್ಲ ಸೇವಕರನ್ನ, ಅತಿಥಿಗಳನ್ನು, ಚೆನ್ನೈನಿಂದ ಬಂತ ಎಲ್ಲ ಬಿಷೋಪರುಗಳನ್ನು ನಾವು ನೆನಪು ಮಾಡುತ್ತೇವೆ. ಬಂದಂಥ ಎಲ್ಲ ವಿಶ್ವಾಸಿಗಳನ್ನು ನೆನಪು ಮಾಡುತ್ತೇವೆ. ತಕ್ಕ ಕಾಲದಲ್ಲಿ ಇನ್ನು ಎಲ್ಲರೂ ಸೇರಿ ಬರಲಿಕ್ಕಾಗುವಂತೆ ಸಹಾಯ ಮಾಡು. ದೇವರೇ, ನಾವು ಇಲ್ಲಿರುವಷ್ಟು ಕಾಲ ನಿನಗೆ ಮಾತ್ರ ಮಹಿಮೆ ಆಗಲಿ. ಈ ಪರಿಶುದ್ಧ ಆರಾಧನೆ ಮೂಲಕ ಬರತಕ್ಕಂಥ ಎಲ್ಲ ಘನ ಮಾನ ಮಹಿಮೆಯನ್ನು ನೀನು ಹೊಂದು ಎಂಬುದಾಗಿ, ಮತ್ತು ಈ ಪರಿಶುದ್ಧ ಆರಾಧನೆಯನ್ನು ಆಶೀರ್ವದಿಸು ಎಂಬುದಾಗಿ ನಮ್ಮ ಪ್ರಭು, ಒಡೆಯನು, ರಕ್ಷಕನಾದಂಥ ಯೇಸುವಿನ ಜೀವುಳ್ಳ ನಾಮದಲ್ಲಿ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ತಂದೆ. ಆಮೆನ್. ಹಲ್ಲೆಲೂಯಾ. ಮುಖ್ಯವಾಗಿ ಈ ದಿನ ಈ ಸಭೆಗೆ ನಮ್ಮ ಜಿಲ್ಲೆ ಮತ್ತು ಹೊರ ರಾಜ್ಯ ಇವುಗಳಿಂದ ಸೇವಕರುಗಳು ಈ ಜಿಲ್ಲೆಗೆ, ಈ ಗ್ರಾಮಕ್ಕೆ ಬಂದಿರೋದು ಸಂತೋಷವಾದವರು ಜೋರಾಗಿ ಚಪ್ಪಾಳೆ ಹೊಡೆದು ನಿಮ್ಮ ಸಂತೋಷ ವ್ಯಕ್ತಪಡಿಸಬೇಕು. ಇಷ್ಟೇನಾ? ಇನ್ನೂ ಜೋರಾಗಿ ದೇವರ ಪ್ಲಾನ್, ದೇವರ ಕಾರ್ಯ, ದೇವರ ಮಹಿಮೆ ಈ ಗ್ರಾಮದಲ್ಲಿ ನಡಿಬೇಕು ಅಂದರೆ ನಾವು ದೇವರನ್ನ ಘನಪಡಿಸಬೇಕು. ಒಂದು ಜೋರಾಗಿ ಹಲ್ಲೆಲೂಯಾ ಹೇಳ್ರಿ. ವಿಶೇಷವಾಗಿ ಇಲ್ಲಿ ವೇದಿಕೆ ಮೇಲಿರುವಂಥ ಎಲ್ಲ ಘನ ಸೇವಕರನ್ನು ಕರ್ತನಾದ ಯೇಸುವಿನ ನಾಮದಲ್ಲಿ ನಾನು ವಂದನೆಗಳನ್ನ ಸಲ್ಲಿಸುವವನಾಗಿದ್ದೇನೆ. ನಿಜವಾಗ್ಲೂ ಒಂದು ಸಂತೋಷ. ನಿಮ್ಮೆಲ್ಲರ ಸಹಕಾರ ಮತ್ತು ಬಂದಂಥ ಎಲ್ಲ ಸೇವಕರುಗಳಿಗೆ ಕರ್ತನಾದ ಯೇಸುವಿನ ನಾಮದಲ್ಲಿ ನಾನು ವಂದನೆಯನ್ನು ಸಲ್ಲಿಸುವವನಾಗಿದ್ದೇನೆ. ನಾನು ನಮ್ಮ ಮಧ್ಯದಲ್ಲಿ ಬಂದಿರುವಂಥ ರಾಜೇಂದ್ರನ ಅವರಿಗೆ, ಜಾನ್ ವಿನ್ಸೆಂಟ್ ಅವರಿಗೆ, ಕಿಂಗ್ಸ್ಲಿ ಅವರಿಗೆ ಮತ್ತು ಇನ್ನು ಎಲ್ಲ ಘನ ಸೇವಕರುಗಳಿಗೆ, ಬಿಷಪ್ನವರಿಗೆ ಕರ್ತನಾದ ಯೇಸುವಿನ ನಾಮದಲ್ಲಿ ನಾನು ವಂದನೆ ಸಲ್ಲಿಸ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವರೆಲ್ಲ ಬಂದಿರೋದು ನಿಮಗೆ ಸಂತೋಷ ಇದೆಯಾ? ಆಶೀರ್ವಾದವಾಗಿದೆಯಾ? ಇವರೆಲ್ಲ ಬಂದಿರೋರೆಲ್ಲ ನಿಜವಾಗಲೂ ನನ್ನನ್ನು, ನಮ್ಮ ಸೇವೆಯನ್ನು, ನಮ್ಮ ಸಭೆಯನ್ನು ಪ್ರೀತಿ ಮಾಡಿ ಬಂದಂಥವರು. ಹಲ್ಲೆಲೂಯಾ. ಬೆಂಗಳೂರಿಂದ, ತಮಿಳುನಾಡಿಂದ ಮತ್ತು ಉಡುಪಿ ಪ್ರಾಂತ್ಯದಿಂದ ಮತ್ತು ನಮ್ಮ ಜಿಲ್ಲೆ ಶಿವಮೊಗ್ಗದಿಂದ ಸೇವಕರುಗಳು ಬಂದಿದ್ದಾರೆ. ಅವರೆಲ್ಲರಿಗೂ ಮತ್ತೊಮ್ಮೆ ಕರ್ತನಾದ ಯೇಸುವಿನ ನಾಮದಲ್ಲಿ ನಾನು ವಂದನೆಗಳನ್ನ ಸಲ್ಲಿಸುವವನಾಗಿದ್ದೇನೆ. ಈ ಸಮಯದಲ್ಲಿ ಒಂದು ಕೋರಸನ್ನು ಪಾಸ್ಟರ್ ಅನಿಲ್ ರಾಜ್ ಅವರು ಆಡಬೇಕಂತ ನಾನು ಕೇಳ್ಕೊಳ್ತೇನೆ. ಓಕೆ, ನಾವೆಲ್ಲರೂ ನಮ್ಮನ್ನು ಸಂಪೂರ್ಣವಾಗಿ ದೇವರ ಕಡೆಗೆ ಒಪ್ಪಿಸಿಕೊಡೋಣ. ನಮ್ಮೆಲ್ಲ ಕಣ್ಣುಗಳನ್ನು ಮುಚ್ಚಿ ಅಲ್ಪ ಸಮಯ ನಾವು ದೇವರಿಗೆ ನಾವು ಸ್ತೋತ್ರವನ್ನು ಮಾಡೋಣ. ಯಾರು ಆ ಕಡೆ ನೋಡೋದು ಬೇಡ. ನಮ್ಮ ಮಧ್ಯದಲ್ಲಿ ಪರಿಶುದ್ಧಾತ್ಮನು ಚಲಿಸ್ತಾ ಇದ್ದಾನೆ. ನಮ್ಮನ್ನು ಸಂಪೂರ್ಣವಾಗಿ ದೇವರ ಕರೆಗಳಿಗೆ ಒಪ್ಪಿಸಿಕೊಡುತ್ತಾ ಔರಮ ಶಥೇರಿಸಿ ಅಂತಲ್ಲ ಬಾಯಿ ತೊರೆದೆಲ್ಲರೂ ಸ್ತೋತ್ರ ಮಾಡೋಣ. ನಮ್ಮ ಬಾಯಿ ತೊರೆದು ಅನ್ಯ ಭಾಷೆ ಗೊತ್ತಿರುವ ಅನ್ಯ ಭಾಷೆಯಲ್ಲಿ ದೇವರಿಗೆ ಸ್ತೋತ್ರವನ್ನು ಮಾಡಿರಿ. ದೇವರಿಗೆ ಸ್ತೋತ್ರವನ್ನು ಮಾಡಿರಿ. ಎಲ್ಲರೂ ದೇವರಿಗೆ ಸ್ತೋತ್ರವನ್ನು ಮಾಡಿ. ಯಾರು ಮೌನವಾಗಿರಬೇಡ. ಈ ಮುಂದೆ ಇರುವಂಥ ಎಲ್ಲ ಭಾಗವನ್ನು ಪರಿಶುದ್ಧಾತ್ಮನು ನಮ್ಮ ಮಧ್ಯದಲ್ಲಿ ಶಕ್ತವಾಗಿ ಚಲಿಸಲಿಕ್ಕೋಸ್ಕರ, ನಮ್ಮ ಜೊತೆ ದೇವರ ಆತ್ಮನು ಪ್ರವಾದನಾತ್ಮಕವಾಗಿ ಮಾತನಾಡಲಿಕ್ಕೋಸ್ಕರ ಇಲ್ಲೇನೋ ಒಂದು ಕಾರ್ಯಕ್ರಮವಲ್ಲ, ಪರಿಶುದ್ಧಾತ್ಮನು ತಾನೇ ನಮ್ಮ ಮಧ್ಯದಲ್ಲಿ ಚಲಿಸಲಿಕ್ಕಿದ್ದಾನೆ. ನಾನೊಂದು ವಿಚಾರವನ್ನು ಹೇಳ್ತೇನೆ. ದಾಹ ಇರುವವನ ಮೇಲೆ ಜೀವ ನದಿ ಸುರಿಯಲ್ಪಡ್ತದೆ. ಶಕ್ತವಾಗಿ ನಮ್ಮನ್ನು ಸಂಪೂರ್ಣವಾಗಿ ದೇವರ ಕಡೆಗೆ ಬಿಟ್ಕೊಡೋಣ ಇವತ್ತು. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಹಾಲೆಲೂಯಾ. ರಮಶಥುರಸಿ ಅಂತಲರಗಡಂ ಚೂಡರಗಡಂ ತಲರಗಡಂ ರಮಶಂತಲರಗಡ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿತು ನಿನ್ ಕೃಪೆ. ಯಾವ ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿತು
ನಿನ್ ಕೃಪೆ. ಎಲ್ಲರೂ ಚಪ್ಪಾಳೆ ತಟ್ಟು ತಗೊಂಡು ಬಾ. ಕೃಪೆ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆ. ಕೃಪೆ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆ. ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಲದಿಂದಲ್ಲ. ಶಬ್ದವಾಗಿ ನಾ ಮಣ್ಣ ಆತ್ಮದಲ್ಲಿ ತುಂಬಲ್ಪಟ್ಟವರು ಕರಗಳನ್ನು ತಟ್ಟುತ್ತಾ ಶಬ್ದವಾಗಿ ಕರಗಳನ್ನು ತಟ್ಟುತ್ತಾ ನನ್ನ ಜೀವನ, ಎಲ್ಲರೂ ಸೇರಿ ನನ್ನ ಜೀವನ ಮೇ ಯೇಸುವೇ ಓ ನಾ ಮಣ್ಣಲ್ಲಿರದೆ ಉಸಿರಾಡುವುದು ನನ್ನ ಗಣನೆಗೆ ಬಾರದಂತ ನನ್ನ ಓ ಗಣನೆಯ ಮಾಡಿತು ನಿನ್ ಕೃಪೆ. ಯಾವ ಗಣನೆಗೆ ಬಾರದಂತ ಶಬ್ದವಾಗಿ ಚಪ್ಪಾಳೆ ತಟ್ರಿ ಎಲ್ಲರೂ ಸೇರಿ. ಗಣನೆಯ ಮಾಡಿತು ನಿನ್ ಕೃಪೆ. ಕೃಪೆಯೇ ಕೃಪೆ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆ. ಕೃಪೆ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿತು ನಿನ್ ಕೃಪೆ. ಯಾವ ಗಣ ಎಲ್ಲರೂ ಚಪ್ಪಾಳೆ ತಡುತ್ತಾ ಆತ್ಮದಲ್ಲಿ ತುಂಬಲ್ಪಟ್ಟವರು ಶಕ್ತವಾಗಿ ಆರಾಧನೆ ಮಾಡೋಣ. ಯಾರು ಆ ಕಡೆ ನೋಡದೆ ಗಣನೆಯ ಮಾಡಿತು ನಿನ್ ಶಬ್ದವಾಗಿ ಬಾಯಿ ತೆರೆದು ಕೃಪೆ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆ. ಕೃಪೆ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆ. ಕೃಪೆ 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 ಯೇಸು ಅಪ್ಪ ಎಲ್ಲ ಕೃಪೆ 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 ಯೇಸು ಅಪ್ಪ ಎಲ್ಲ ಶಬ್ದವಾಗಿ ಹಾಲೆಲೂಯಾ ಹಾಲೆ ಹಾಲೆಲೂಯಾ ಹಾಲೆಲೂಯಾ ಹಾಲೆ ಯೇಸುವೇ ಹಾಲೆಲೂಯಾ. ಮತ್ತೊಂದು ಬಾರಿ ಶಬ್ದವೆತ್ತಿ ಆತ್ಮದಿಂದ ತುಂಬಲ್ಪಟ್ಟು ಹಾಲೆಲೂಯಾ ಓ ಹಾಲೆ ಹಾಲೆ ಯೇಸುವೇ
ಯೇಸಪ್ಪ. ಓ ಆಮೆನ್. ಹಾಲೆ ಹಾಲೆ ಯೇಸುವೇ ಹಲ್ಲೆಲೂಯಾ ಹಾಲೆ. ಒಂದು ಜೋರಾದ ಕರಗಳನ್ನು ತಟ್ಟುತ್ತಾ ಅಪ್ಪನಿಗೆ ಮಹಿಮೆ ಪಡಿಸಲಿಕ್ಕೆ ಆಗ್ತದ? ಪ್ರಕಾಶ್ ಸೈಮನವರು ಪ್ರಾರ್ಥನೆ ಮಾಡಬೇಕಂತ ಕೇಳ್ಕೊಳ್ತೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ತಲೆ ತಗ್ಗಿಸಿ ತಂದೆಯಾದ ದೇವರ ಮುಖ ಪ್ರಸನ್ನತೆಯನ್ನು ನೋಡುತ್ತಾ, ನಮ್ಮ ರಕ್ಷಕನಾಗಿರುವಂಥ ಯೇಸುವಿನ ಪ್ರಸನ್ನತೆ ಈಗಾಗಲೇ ನಮ್ಮನ್ನು ಆವರಿಸಿಕೊಂಡಿದೆ. ಆತನ ಮಹಾಕೃಪೆ ಇವತ್ತು ನಮ್ಮನ್ನು, ಇದು ತನ್ನ ಸೇವಕನ ಜೀವಿತವನ್ನು ಇಲ್ಲಿವರೆಗೂ ನಡೆಸಿಕೊಂಡು ಬಂದಿದೆ. ಅದನ್ನು ನೆನೆಸಿ ನಾವೆಲ್ಲರೂ ಸೇರಿ ಒಟ್ಟಾಗಿ ಉಪಕಾರ ಸ್ತುತಿ ಮಾಡಲಿಕ್ಕೆ ಬಂದಿದ್ದೇವೆ. ಇವತ್ತು ನಾವು ಹೇಳೋಣ, ನನ್ನ ಮೊರೆಯೊಡನೆ ಕೃತಜ್ಞತಾ ಸ್ತುತಿಯು ನನ್ನ ನಾಲಿಗೆಯ ಮೇಲಿತ್ತು. ತಂದೆಯ ದೇವರೇ, ಇವತ್ತು ನಿನ್ನ ಪವಿತ್ರ ಪ್ರಸನ್ನತೆ ಈ ಒಂದು ಸ್ಥಳದಲ್ಲಿ, ಈ ಸಮಾರಂಭದಲ್ಲಿ ನಿನ್ನ ಸೇವಕನಿಗೆ ನೀನು ಕೊಟ್ಟಿರುವಂತಹ ಆಶೀರ್ವಾದದಲ್ಲಿ ತುಂಬಿಕೊಂಡಿರುವುದಕ್ಕಾಗಿ ನಾವು ನಿನಗೆ ಅನಂತ ವಂದನೆಗಳನ್ನು ಸಲ್ಲಿಸ್ತೇವೆ. ತಾಯಿ ಗರ್ಭದಲ್ಲಿರುವಾಗಲೇ ಆ ಮಗನ ನೀನು ಪ್ರತ್ಯೇಕಿಸಿಕೊಂಡಿದ್ದಿ. ಮತ್ತು ಅಷ್ಟೇ ಅಲ್ಲ, ಎಷ್ಟೊಂದು ಹೋರಾಟಗಳ ಮಧ್ಯದಲ್ಲಿ, ಸವಾಲುಗಳ ಮಧ್ಯದಲ್ಲಿ ನಿನ್ನ ಸೇವೆಯನ್ನು ಮುಂದುವರಿಸಿಕೊಂಡು ಹೋಗುವಂಥ ನಿನ್ನ ಮಹಾಕೃಪೆ ಅವರನ್ನು ಆವರಿಸಿಕೊಂಡಿರುವುದಕ್ಕಾಗಿ ನಾವು ನಿನಗೆ ಅನಂತ ವಂದನೆಗಳನ್ನು ಸಲ್ಲಿಸ್ತೇವೆ. ಕರ್ತನೆ, ಪೌಲನು ಹೇಳ್ತಾನೆ, ನಾನು ಎಂಥವನಾಗಿದ್ದೇನೆ, ದೇವರ ಕೃಪೆಯಿಂದಲೇ ಅಂಥವನೇ ಆಗಿದ್ದೇನೆ. ಮತ್ತು ನಾನು ಪ್ರಯಾಸಪಟ್ಟವನು ನಾನಲ್ಲ, ನನ್ನೊಂದಿಗಿರುವ ದೇವರ ಕೃಪೆಯೇ ಅಂತ ಹೇಳ್ತಾನೆ. ಹೌದು ದೇವರೇ, ನಾವು ನಂಬ್ತೇವೆ ನಿನ್ನ ಕೃಪೆ, ಮಹಾಕರುಣೆ ಕೃಪೆ ನಿನ್ನ ಸೇವಕನ ಮೇಲಿರುವುದಕ್ಕಾಗಿಯೇ ಕುಟುಂಬವಾಗಿ ನಿನ್ನ ರಾಜ್ಯದ ಮಹಿಮೆಯ ಸಾಧನವಾಗಿ ಜಿಲ್ಲೆಯಲ್ಲಿ, ಪಟ್ಟಣದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶಗಳಲ್ಲಿ ಸ್ವಾಮಿ ನೀನು ಉಪಯೋಗಿಸ್ತಾ ಇರುವುದಕ್ಕಾಗಿ ನಾವು ನಿನಗೆ ಅನಂತ ವಂದನೆಗಳನ್ನು ಸಲ್ಲಿಸ್ತೇವೆ. ಈ ಒಂದು ಕಾರ್ಯಕ್ರಮದ ಒಂದೊಂದು ಸಂಗತಿಗಳನ್ನು ನಿನ್ನ ಪವಿತ್ರ ಕರಗಳ ಸಮರ್ಪಣೆ ಮಾಡ್ತಾ ಇದ್ದೇವೆ. ಪವಿತ್ರಾತ್ಮ ಕರ್ತನೇ, ನೀನು ಆಳ್ವಿಕೆ ಮಾಡು. ನಿನ್ನ ಸೇವಕನ ಜೀವಿತದಲ್ಲಿ ಇನ್ನೊಂದು ಉನ್ನತ ಮಂಡಲಕ್ಕೆ, ಉನ್ನತ ಹಂತಕ್ಕೆ ನಡೆಸಿಕೊಂಡು ಹೋಗು. ಯೆಶಾಯನ ಪ್ರವಾದನೆ ಗ್ರಂಥ 60ನೇ ಅಧ್ಯಾಯ 2ನೇ ವಚನ, ಭೂಮಿಯನ್ನು ಕತ್ತಲು ಮುತ್ತಿಕೊಂಡಿದೆ, ಜನಾಂಗಗಳನ್ನು ಕಾರ್ಗತ್ತಲು ಮುತ್ತಿಕೊಂಡಿದೆ, ನಿನ್ನ ಮೇಲಾದರೂ ಯೆಹೋವನು ಉದಯಿಸಿದಾನೆ. ಜನಾಂಗಗಳು ನಿನ್ನ ಬೆಳಕಿಗೆ ಬರ್ತಾರೆ, ರಾಜರುಗಳು ನಿನ್ನ ಉದಯ ಪ್ರಕಾಶಕ್ಕೆ ಬರ್ತಾರೆ, ಸಮುದ್ರದ ವ್ಯಾಪಾರವು ನಿನ್ನ ಕಡೆಗೆ ತಿರುಗ್ತದೆ ಅನ್ನುವಂಥ ಎಲ್ಲ ಆಶೀರ್ವಾದಗಳು 21ನೇ ಶತಮಾನದಲ್ಲಿರುವಂಥ ಈ ಸೇವಕನ ಜೀವಿತದಲ್ಲಿ, ಕುಟುಂಬದಲ್ಲಿ, ಸೇವೆಯಲ್ಲಿ, ಸಭೆಯಲ್ಲಿ ನೀನು ರಿಲೀಸ್ ಮಾಡಬೇಕೆಂಬುದಾಗಿ ಬೇಡಿಕೊಳ್ತಾ ಇದ್ದೇವೆ. ನೀನು ಹಾಗೆ ಮಾಡಲಿಕ್ಕಿದ್ದೆ, ಅದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತಾ ಈ ಕಾರ್ಯಕ್ರಮ, ಈ ಒಂದು ಕೂಟವನ್ನು ನಿನ್ನ ಪವಿತ್ರ ಕರದಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇವೆ. ಮುಂದಿನ ಎಲ್ಲ ಕಾರ್ಯಗಳಲ್ಲಿ ಸ್ವಾಮಿ ನಿನ್ನ ದಯೆ, ನಿನ್ನ ನಡೆಸುವಿಕೆ, ನಿನ್ನ ಸಹಾಯವನ್ನು ಅನುಗ್ರಹಿಸು. ನಜರೇತಿನ ಯೇಸು ಕರ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ಪರಲೋಕದ ತಂದೆಯೇ, ಆಮೆನ್. 2 ವರ್ಷಗಳ ಕಾಲ ಅವರನ್ನು ಕರ್ತನು ನಡೆಸಿಕೊಂಡು ಬಂದ ರೀತಿ ನೋಡುವಾಗ ನನಗೆ ಆಶ್ಚರ್ಯ ಆಗುತ್ತೆ. ಯಾಕೆಂದರೆ ಯಾರನ್ನು ದೇವರು ಕರೆದಿದ್ದಾನೋ ಅವ್ರನ್ನ ಎಂದಿಗೂ ಕೈ ಬಿಡುವುದಿಲ್ಲ. ಅವರೇ ಅದಕ್ಕೆ ಎಕ್ಸಾಂಪಲ್. ಹಲ್ಲೆಲೂಯಾ. ಎಷ್ಟೊಂದು ಸವಾಲುಗಳು, ಎಷ್ಟೊಂದು ಹೋರಾಟಗಳಿದ್ರೂ ಸಹಿತವಾಗಿ ಈ ಪಟ್ಟಣದಲ್ಲಿ, ನಮ್ಮ ರಾಜ್ಯದಲ್ಲಿ ದೇವರು ಸೇವೆ ಮಾಡ್ತಾ ಇದ್ದಾರೆ ಅಂದರೆ ಅದು ದೇವರ ಮಹಾಕೃಪೆ ಹೊರತು ಬೇರೆ ಯಾರ ಪ್ರಾರ್ಥನೆ ಅಲ್ಲ, ಅಥವಾ ಯಾವುದೇ ಥರದಂಥ ವ್ಯಕ್ತಿಯ ಸಹಾಯ ಅಲ್ಲ, ದೇವರ ಸಹಾಯ. ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇರುವಾಗ ನನಗೆ ದೇವರು ಹಾಕಿರುವಂಥ ಕೆಲವೊಂದು ಮಾತುಗಳೇನೆಂದರೆ, ಯೆಶಾಯನ ಪ್ರವಾದನೆ ಗ್ರಂಥ 60ನೇ ಅಧ್ಯಾಯ, ಅದು ಈಗ 21ನೇ ಶತಮಾನಕ್ಕೆ ನೆರವೇರ್ತಾ ಇರುವಂತಹ ಒಂದು ಅಧ್ಯಾಯ. ಅದನ್ನು ದೇವರು ಅವರ ಜೀವಿತದಲ್ಲಿ ನೆರವೇರಿಸಲಿಕ್ಕಿದ್ದಾನೆ. ಜನಾಂಗಗಳು ಅವರ ಬೆಳಕಿಗೆ ಬರಲಿಕ್ಕಿದ್ದಾರೆ, ಮತ್ತು ಅರಸರು ಅವರ ಉದಯ ಪ್ರಕಾಶಕ್ಕೆ ಬರ್ತಾರೆ. ಸಮುದ್ರದ ವ್ಯಾಪಾರ ಅವರ ಕಡೆಗೆ ತಿರುಗ್ತದೆ. ಚಿಕ್ಕವನಿಂದ ದೊಡ್ಡ ಜನಾಂಗವಾಗ್ತದೆ, ಅಲ್ಪನಿಂದ ಬಲಿಷ್ಠ ರಾಷ್ಟ್ರವಾಗ್ತದೆ. ಇದನ್ನು ನಾನು ತಕ್ಕ ಸಮಯದಲ್ಲಿ ನೆರವೇರಿಸೋಣ ಅಂತ ದೇವರ ಮಾತು ನಾನು ನಂಬ್ತೇನೆ ಅವ್ರ ಜೀವಿತದಲ್ಲಿ ನೆರವೇರಲಿಕ್ಕಿದೆ.
ದೇವರು ಈ ಒಂದು ಪ್ರವಾದನೆಯ ಯುಕ್ತವಾಗಿರುವಂಥ ಯೆಶಾಯನ ಪ್ರವಾದನೆ ಗ್ರಂಥದ 60ನೇ ಅಧ್ಯಾಯದ ಒಂದೊಂದು ಆಶೀರ್ವಾದಗಳು ಈ 21ನೇ ಶತಮಾನಕ್ಕಿರುವಂಥ ಸಭೆಗೆ, ದೇವರ ಸೇವಕರಿಗೆ, ದೇವರ ಮಕ್ಕಳಿಗಿರುವಂಥ ಆಶೀರ್ವಾದ, ಅದು ಅವರ ಜೀವಿತದಲ್ಲಿ ಅಕ್ಷರಶಃ ನೆರವೇರಲಿಕ್ಕಿದೆ. ಅದನ್ನು ನಮ್ಮ ಕಣ್ಣು ನೋಡಲಿಕ್ಕಿದೆ, ನಮ್ಮ ಕಿವಿ ಕೇಳಲಿಕ್ಕಿದೆ. ದೇವರಿಗೆ ಮಹಿಮೆ ಉಂಟಾಗಲಿ. ಸನ್ಮಾನ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೇವೆ. ಮೊದಲನೇದಾಗಿ ನಮ್ಮನ್ನು ಪ್ರೀತಿಸಿ ಬಂದಂಥ ರಾಜೇಂದ್ರಣ್ಣ ಅವರಿಗೆ ನಾವು ಕರಗಳನ್ನ ತಟ್ಟಿ ಅವರು ಮುಂದೆ ಕರೆಯೋಣ. ಈ ಸಭೆಗೆ ಮೊದಲನೇ ಟೈಮ್ ಅವರು ಬಂದಾಗ ಅವರೊಂದು ಮಾತು ಹೇಳಿದರು, ಈ ಸಭೆಗೆ ನೀವು ಫುಲ್ಲು ಹಾಲ್ ಟ್ಯೂಬ್ಲೈಟ್ ಹಾಕ್ಸಿ ಅಂತ, ಇದು ಬೆಳಕಾಗಿರಲಿ ಅಂದರು. ಅವ್ರು ಹೇಳಿ ನಾನು ತಿಳ್ಕೊಳ್ತೀನಿ ಒಂದು 10 ತಿಂಗಳು ಆಗಿಲ್ಲ ಅಂತ. ಎಷ್ಟು ಜನ ಬೆಳಕಾಗಿದೆ ಅಂತ ನಂಬ್ತೀರಾ? ಬೆಳಕಾಗಿದೆಯಾ? ಇನ್ನೂ ಜೋರಾಗಿ ಬನ್ನಿ. ಸಾಕಾಗುತ್ತಾ? ಜಾಗ ಇದೆಯಾ? ಬಿಷಪ್ ಜಾನ್ ವಿನ್ಸೆಂಟ್ ಅವರು ಚೆನ್ನೈನಲ್ಲಿದ್ದರು. ಕರ್ನಾಟಕ ರಾಜ್ಯದ ಮೇಲೆ ಅವ್ರಿಗಿರುವಂಥ ದರ್ಶನಕ್ಕೆ ನಾವು ಜೋರಾಗಿ ಚಪ್ಪಾಳೆ ಹೊಡಿಬೇಕು. ಕಾರಣ ಅವ್ರಿಗೂ ನನಗೆ ಹತ್ತತ್ರ ಒಂದು 20 ವರ್ಷದ ಒಂದು ಸಂಬಂಧ, ಒಳ್ಳೆ ಐಕ್ಯತೆ, ಒಳ್ಳೆ ಅನ್ಯೂನ್ಯತೆ, ಒಂದು ಒಳ್ಳೆ ಫ್ರೆಂಡ್ ಅಂತಲೇ ಹೇಳ್ಬೋದು. ಅವರು ಬರೀ ಫ್ರೆಂಡ್ ಆಗಿರಲ್ಲ, ಈಗ ಈ ಜಿಲ್ಲೆಯಲ್ಲಿ ಒಂದು ಉತ್ತಮವಾದ ಒಂದು ಸಭೆಗೆ ಪೂರ್ತಿಯಾದ ಸಹಕಾರವನ್ನು ಅವರು ನಮ್ಮ ಮಧ್ಯದಲ್ಲಿ ಬರೀ ಫೈನಾನ್ಷಿಯಲ್ ವಿಷಯದಲ್ಲಿ ಮಾತ್ರ ಅಲ್ಲ, ಪ್ರಾರ್ಥನೆಯಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಅವ್ರ ಸಹಕಾರಕ್ಕೆ ನಾವು ಜೋರಾಗಿ ಚಪ್ಪಾಳೆ ಹೊಡೆಯೋಣ, ಅವ್ರನ್ನ ಪ್ರಾರ್ಥನೆಯಲ್ಲಿ ನೆನೆಸ್ಕೊಳ್ಳೋಣ. ಅವರು ಇಲ್ಲಿ ಮಾತ್ರ ಅಲ್ಲ, ನಾರ್ತ್ ಸೈಡಲ್ಲೂ ಕೆಲವು ಸಭೆಗಳಿಗೆ, ತಮಿಳುನಾಡಲ್ಲಿ ಸಭೆಗಳಿಗೆ, ಅನೇಕ ಪ್ರಾಂತ್ಯಗಳಿಗೆ ಸಭೆಗಳಿಗೆ ಒಂದೊಳ್ಳೆ ಸಹಕಾರ ಕೊಡುವಂಥ ವ್ಯಕ್ತಿಯಾಗಿದ್ದಾರೆ. ಅವ್ರಿಗೂ ನಾವು ಮುಂದೆ ಕರೆಯೋಣ. ಅವರನ್ನು ಮಧ್ಯದಲ್ಲಿ ಪಾಸ್ಟರ್ ಪ್ರಕಾಶ್ ಸೈಮನ್ ಹಾರ ಮತ್ತು ಶಾಲಾ ಹಾಕೋದ್ರ ಮೂಲಕವಾಗಿ ಸನ್ಮಾನಿಸಬೇಕಾಗಿ ನಾನು ಕೇಳ್ಕೊಳ್ತೇನೆ. ಜೋರಾಗಿ ಚಪ್ಪಾಳೆ ಹೊಡಿಬೋದಾ? ಹಾಗೆ ನಮ್ಮ ಮಧ್ಯದಲ್ಲಿ ಹಿರಿಯ ಸೇವಕರು ನಮ್ಮ ಜಿಲ್ಲೆಯನ್ನು, ನಮ್ಮ ರಾಜ್ಯವನ್ನು ಅವರು ಸಹ ಭಾಳ ವರ್ಷಗಳಿಂದ ಪ್ರೀತಿ ಮಾಡಿ ಒಂದು ಉತ್ತಮವಾದ ಸಾಕ್ಷಿ ಹೊಂದಿರುವಂಥ ಸೇವಕರು. ಅವರು ಯಾರಂದರೆ ಪಾಸ್ಟರ್ ಕಿಂಗ್ಸ್ಲಿ ಅವರು ಅಪೋಸ್ತಲಿಕ್ ಮಿನಿಸ್ಟ್ರಿ ಮಾಡುವಂಥವರು, ಆ ಒಂದು ಸೇವಾ ಕ್ಷೇತ್ರದಲ್ಲಿ ಇರುವಂಥವರು. ಅವರ ಮೂಲಕವಾಗಿಯೂ ಅನೇಕ ಸಭೆಗಳನ್ನು ದೇವರು ಉಜ್ಜೀವನಪಡಿಸಿರುವಾಗ ನಮ್ಮ ಜಿಲ್ಲೆಗೆ, ನಮ್ಮ ರಾಜ್ಯಕ್ಕೆ ಅವರು ಸಹ ಬಂದು ನಮ್ಮನ್ನು ಬಲಪಡಿಸೋದಕ್ಕಾಗಿ, ಸಹಕರಿಸೋದಕ್ಕಾಗಿ, ಅವರ ಒಡನಾಟ 20 ವರ್ಷಗಳ ಕಾಲ ಇದ್ದ ನಿಮಿತ್ತ ಇವತ್ತು ಪ್ರೀತಿಯಿಂದ ನಮ್ಮ ಮಧ್ಯದಲ್ಲಿ ಬಂದಿದ್ದಾರೆ. ಅವ್ರಿಗೂ ನಾವು ಜೋರಾಗಿ ಚಪ್ಪಾಳೆ ಹೊಡೆದು ಅವರನ್ನು ನಾವು ಸನ್ಮಾನಿಸೋಣ. ಸಂಜು ಸಾಮಲ್ ಅವರು ಮುಂದೆ ಬಂದು ಹಾರ ಮತ್ತು ಶಾಲ್ ಹಾಕೋದ್ರ ಮೂಲಕವಾಗಿ ಗಮನಪಡಿಸಬೇಕಾಗಿ.
ಹೊಡಿಬೋದಾ? ಚಪ್ಪಾಳೆ ಹೊಡಿಬೋದು. ಒಂಥರ ಸೆಕೆಂಡ್ ರಜನಿಕಾಂತ್ ಇದ್ದಂಗೆ. ರಾಜೇಂದ್ರ ಅವರು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡು. ಥ್ಯಾಂಕ್ ಯು ಲೋ. ಥ್ಯಾಂಕ್ ಯು. ಒಂದು ಹಾಡು ಹೋಗಿ ನಂತರ ಮುಂದೆ
to you. We are glad God made you. We are glad God made you. We are so glad God made you. Happy birthday to you. நீங்க தான் ஏதாவது செய்யணும் என்று எதிர்பார்த்து காத்திருக்கிறோம். நீங்க தான் ஏதாவது செய்யணும் என்று எதிர்பார்த்து காத்திருக்கிறோம். நீர் சொன்ன வார்த்தைய பிடித்துக்கொண்டு, நீர் சொன்ன வார்த்தைய பிடித்துக்கொண்டு உங்க முகத்தைய நோக்கி இருக்கிறோம். உங்க முகத்தைய நோக்கி இருக்கிறோம்.